ಒಬ್ಬ ವ್ಯಕ್ತಿ ಅಕ್ರಮವಾಗಿ ದೇಶದೊಳಗೆ ನುಗ್ತಾನೆ, ಪೊಲೀಸರು ಅವನನ್ನ ಹಿಡಿತಾರೆ. ಆಮೇಲೆ ಏನಾಗುತ್ತೆ? ವರ್ಷಾನುಗಟ್ಲೆ ಕೋರ್ಟ್ ಕೇಸು, ಜೈಲುವಾಸ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ಅವರಿಗೆ ಊಟ ವಸತಿ ಇದೆ ಅಲ್ವಾ ಇಲ್ಲಿವರೆಗೆ ನಡೀತಾ ಇದ್ದಿದ್ದು. ಆದರೆ ಇನ್ಮುಂದೆ ಹೀಗಾಗಲ್ಲ. ಕೋರ್ಟ್ ಇಲ್ಲ, ವಕೀಲರಿಲ್ಲ, ವಿಚಾರಣೆ ಅನ್ನುವ ಕಿರಿಕಿರಿನೇ ಇಲ್ಲ. ಸಿಕ್ಕಿಬಿದ್ದ ಕೂಡಲೇ ಕೈಗೆ ಸಿಗುತ್ತೆ ಅನ್ನ. ಹೊಟ್ಟೆ ತುಂಬಿದ ಮೇಲೆ ಸೀದಾ ಬಾರ್ಡರ್ ಆಚೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಈಗ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಹೊಸ ಕಾನೂನು ಜಾರಿಗೆ ಬಂದಿದೆ. ಅದೇ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್. ಪಶ್ಚಿಮ ಬಂಗಾಳ ಅಂದರೆ ನಮಗೆ ತಕ್ಷಣ ನೆನಪಾಗೋದು ಅಲ್ಲಿನ ರಾಜಕೀಯ ಕಿತ್ತಾಟ ಮತ್ತು ನುಸುಳುಕೋರರ ಸಮಸ್ಯೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಜನ ಬರ್ತಾರೆ ಅನ್ನೋದು ದಶಕಗಳ ಆರೋಪ. ಆದರೆ ಈಗ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ. ನುಸುಳುಕೋರರನ್ನ ಇನ್ಮುಂದೆ ದೇಶದೊಳಗೆ ಅತಿಥಿಗಳ ಹಾಗೆ ಇಟ್ಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಗುಡುಗಿದ್ದಾರೆ. ಬಂಗಾಳದ ಗಡಿಯಲ್ಲಿ ಈಗ ಯುದ್ಧೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ಏನಿದು ಹೊಸ ಪ್ಲಾನ್? ಬಂಗಾಳದ ಗಡಿಯಲ್ಲಿ ನಡೀತಾ ಇರುವ ಆ ಭಯಾನಕ ಆಪರೇಷನ್ ಏನು? ಇದರಿಂದ ಯಾರಿಗೆಲ್ಲ ಸಂಕಷ್ಟ ಕಾದಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಸುಮಾರು 4,000 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ಗಡಿ ಇದೆ. ಇದರಲ್ಲಿ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರೋದು ಇದೇ ಪಶ್ಚಿಮ ಬಂಗಾಳ. ಕಳೆದ ಹಲವು ದಶಕಗಳಿಂದ ಈ ಗಡಿಯ ಮೂಲಕ ಅಕ್ರಮವಾಗಿ ಬರುವವರ ಸಂಖ್ಯೆ ಸುನಾಮಿಯಂತೆ ಹೆಚ್ಚಾಗಿದೆ. 2016ರಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಕೊಟ್ಟ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳುಕೋರರಿದ್ದಾರೆ. ಕಲ್ಪನೆ ಮಾಡಿಕೊಳ್ಳಿ, 2 ಕೋಟಿ ಅಂದರೆ ಸಣ್ಣ ಸಂಖ್ಯೆಯಲ್ಲ. ಇಷ್ಟು ಜನ ಯಾವುದೇ ದಾಖಲೆಗಳಿಲ್ಲದೆ ದೇಶದೊಳಗೆ ಬಂದಾಗ ದೇಶದ ಭದ್ರತೆಗೆ ಎಷ್ಟು ದೊಡ್ಡ ಅಪಾಯ ಎದುರಾಗಬಹುದು. ಈ ಹಿಂದೆ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಇದ್ದಾಗ ಬಿಜೆಪಿಯವರು ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ರು. ಮಮತಾ ಸರ್ಕಾರ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಈ ನುಸುಳುಕೋರರಿಗೆ ಬೆಂಬಲ ನೀಡುತ್ತಿದೆ ಅನ್ನೋದು ಅವರ ಮುಖ್ಯ ಆರೋಪವಾಗಿತ್ತು. ಆದರೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಚಿತ್ರಣವೇ ಬದಲಾಗ್ಬಿಟ್ಟಿದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಕಳೆದ ಗುರುವಾರ ಹೌರಾದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಒಂದು ಶಾಕಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲಿನ ಪೊಲೀಸ್ ಕಮಿಷನರ್ ಮತ್ತು ರೈಲ್ವೆ ಭದ್ರತಾ ಪಡೆಗೆ ಅವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ಹೌರಾ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಇನ್ಯಾವುದೇ ಕಡೆ ಅಕ್ರಮವಾಗಿ ದೇಶದೊಳಗೆ ಬಂದಿರುವ ಬಾಂಗ್ಲಾದೇಶಿಗಳು ಸಿಕ್ಕಿಬಿದ್ರೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಡಿ. ಸಾಮಾನ್ಯವಾಗಿ ಯಾರನ್ನೇ ಅರೆಸ್ಟ್ ಮಾಡಿದ್ರು 24 ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು ಅನ್ನೋದು ನಿಯಮ. ಆದರೆ ಸುವೇಂದು ಅಧಿಕಾರಿ ಹೇಳ್ತಿರೋದು ಬೇರೆ. ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಸಮಯ ವ್ಯರ್ಥ ಮಾಡಬೇಡಿ, ಅವರಿಗೆ ಸರಿಯಾಗಿ ಊಟ ಹಾಕಿ, ನಂತರ ನೇರವಾಗಿ ಬಂಗಾಳದ ಗಡಿಯಲ್ಲಿರುವ BSF ಕ್ಯಾಂಪ್ಗೆ ಹ್ಯಾಂಡ್ ಓವರ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರುವ ಮಂತ್ರವೇ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್. ಅಂದರೆ ಮೊದಲು ಅವರನ್ನ ಗುರುತಿಸಿ ಅವರ ಹೆಸರನ್ನ ನಮ್ಮ ವ್ಯವಸ್ಥೆಯಿಂದ ಡಿಲೀಟ್ ಮಾಡಿ, ಆಮೇಲೆ ಅವರ ದೇಶಕ್ಕೆ ಅವರನ್ನ ವಾಪಸ್ ಕಳಿಸಿ. ಈ ರೂಲ್ ಮೇ 20ರಿಂದಲೇ ಜಾರಿಗೆ ಬಂದಿದೆ ಅಂತ ಅಧಿಕಾರಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಸಿಕ್ಕಿ ಬಿದ್ದವರನ್ನೆಲ್ಲ ಹೀಗೆ ವಾಪಸ್ ಕಳಿಸ್ತಾರಾ? ಇಲ್ಲ. ಸುವೇಂದು ಅಧಿಕಾರಿ ಇಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ತಂದಿರುವ CAA ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಡಿ ಯಾರಿಗೆ ಪೌರತ್ವ ಪಡೆಯೋದಕ್ಕೆ ಅರ್ಹತೆ ಇಲ್ಲವೋ ಅಂತವರನ್ನ ಮಾತ್ರ ನೇರವಾಗಿ ಗಡಿ ದಾಟಿಸಲಾಗುತ್ತೆ. ಅಂದರೆ ಧಾರ್ಮಿಕ ಕಿರುಕುಳಕ್ಕೊಳಗಾಗಿ ಬಂದಿರುವ ಹಿಂದೂಗಳು, ಸಿಖ್ಖರು ಅಥವಾ ಇತರೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇರುತ್ತೆ. ಆದರೆ ಯಾರು ಕೇವಲ ಅಕ್ರಮವಾಗಿ ನುಸುಳು ಬಂದಿದ್ದಾರೋ ಅವರಿಗೆ ಇನ್ಮುಂದೆ ಬಂಗಾಳದಲ್ಲಿ ಜಾಗ ಇಲ್ಲ. ಅವರನ್ನ ನೇರವಾಗಿ ಪೆಟ್ರಾಪೋಲ್ ಬಾರ್ಡರ್, ಬಸಿಹಾರ್ತ್ ಗಡಿ ಪೋಸ್ಟ್ಗಳಿಗೆ ಕರೆದೊಯ್ದು BSF ವಶಕ್ಕೆ ನೀಡಲಾಗುತ್ತೆ. ಅಲ್ಲಿಂದ BSF ಅವರನ್ನ ಬಾಂಗ್ಲಾದೇಶಕ್ಕೆ ಪುಷ್ ಬ್ಯಾಕ್ ಮಾಡುತ್ತೆ. ಹಾಗಾದರೆ ಪೊಲೀಸರು ಯಾವುದೇ ವ್ಯಕ್ತಿಯನ್ನ ಕೋರ್ಟ್ಗೆ ಒಪ್ಪಿಸದೆ ಹೀಗೆ ನೇರವಾಗಿ BSFಗೆ ನೀಡಬಹುದಾ? ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಈ ಪ್ರಶ್ನೆ ಈಗ ಇಡೀ ಬಂಗಾಳದ ಪೊಲೀಸ್ ಇಲಾಖೆಯನ್ನ ಕಾಡ್ತಿದೆ. ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಪಿಸುಮಾತ್ನಲ್ಲಿ ಹೇಳ್ತಿರೋದೇನೆಂದ್ರೆ, ಒಬ್ಬ ವ್ಯಕ್ತಿ ಅಕ್ರಮ ನುಸುಳುಕೋರ ಹೌದೋ ಅಲ್ವೋ ಅಂತ ನಿರ್ಧಾರ ಮಾಡೋದು ನ್ಯಾಯಾಲಯ. ನಾವೇ ಹೇಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಅಂತ. ಸಾಮಾನ್ಯವಾಗಿ 1946ರ ಫಾರಿನರ್ಸ್ ಆಕ್ಟ್ ಪ್ರಕಾರ
ಇವರ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ಆದರೆ ಸುವೇಂದು ಅಧಿಕಾರಿ ಹೇಳ್ತಿರೋದು ಬೇರೆ. ಏಪ್ರಿಲ್ 2025ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿರುವ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಆಕ್ಟ್ 2025 ಅನ್ನುವ ಹೊಸ ಕಾನೂನನ್ನ ಅವರು ಆಧಾರವಾಗಿಟ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಕೇಂದ್ರ ಸರ್ಕಾರ ಮೇ 14, 2025ರಂದೇ ಒಂದು ಆದೇಶ ಕಳಿಸಿದೆ. ಅಕ್ರಮವಾಗಿ ಬಂದವರನ್ನ ಗುರುತಿಸಿ ವಾಪಸ್ ಕಳಿಸಿ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಅಂದರೆ ಇದು ಕೇವಲ ಬಂಗಾಳದ ನಿರ್ಧಾರವಲ್ಲ, ಇದರ ಹಿಂದೆ ಕೇಂದ್ರದ ಪ್ಲಾನ್ ಕೂಡ ಇದೆ. ಸ್ನೇಹಿತರೆ, ಯಾಕೆ ಈ ನಿರ್ಧಾರ ಇಷ್ಟು ಮುಖ್ಯವಾಗುತ್ತೆ? ಇದನ್ನ ನಾವು ಅಸ್ಸಾಂನ ಪರಿಸ್ಥಿತಿಗೆ ಹೋಲಿಸಿ ನೋಡಬೇಕು. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಕೂಡ ಇದೇ ರೀತಿ ಪುಷ್ ಬ್ಯಾಕ್ ತಂತ್ರವನ್ನ ಶುರು ಮಾಡಿದ್ದಾರೆ. ಅವರು ಕೂಡ ಡಿಟೆನ್ಷನ್ ಸೆಂಟರ್ಗಳಲ್ಲಿ ಇಟ್ಕೊಳ್ಳುವ ಬದಲು ಸೀದಾ ವಾಪಸ್ ಕಳಿಸುವ ಕೆಲಸ ಮಾಡ್ತಿದ್ದಾರೆ. ಈಗ ಸುವೇಂದು ಅಧಿಕಾರಿ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಇಬ್ಬರು ಸೇರಿ ಒಂದು ಬಲಿಷ್ಠವಾದ ಗೋಡೆಯನ್ನ ನುಸುಳುಕೋರರ ವಿರುದ್ಧ ಕಟ್ಟುತ್ತಿದ್ದಾರೆ. ಸುವೇಂದು ಅಧಿಕಾರಿ ಸಿಎಂ ಆದ ಮೇಲೆ ಕೇವಲ ಗಡಿ ವಿಚಾರ ಮಾತ್ರವಲ್ಲ, ಇಡೀ ಬಂಗಾಳದ ಸಂಸ್ಕೃತಿಯನ್ನ ಬದಲಾಯಿಸೋದಕ್ಕೆ ಹೊರಟಿದ್ದಾರೆ. ಮದ್ರಸಗಳಲ್ಲಿ ಒಂದೇ ಮಾತರಂ ಕಡ್ಡಾಯ ಮಾಡಿದ್ದಾರೆ. ಈದ್ ಸಮಯದಲ್ಲಿ ಕುರ್ಬಾನಿ ನೀಡೋದಕ್ಕೆ ಕಠಿಣ ನಿಯಮ ಜಾರಿಗೆ ತಂದಿದ್ದಾರೆ. ಅಕ್ರಮ ಒತ್ತುವರಿ ತೆರವು ಮಾಡ್ತಿದ್ದಾರೆ. ಈ ಎಲ್ಲದರ ಅರ್ಥ ಏನಂದ್ರೆ ಬಂಗಾಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನುವ ಸಂದೇಶವನ್ನ ಅವರು ಸಾರ್ತಾ ಇದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಖಂಡಿತವಾಗಿಯೂ ಈ ಆರ್ಡರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ದಟ್ಟವಾಗಿದೆ. ಮಾನವ ಹಕ್ಕುಗಳ ಹೋರಾಟಗಾರರು ಅದರ ವಿರುದ್ಧ ಧ್ವನಿ ಎತ್ತಬಹುದು. ಆದರೆ ಸರ್ಕಾರ ಈಗಾಗಲೇ ತನ್ನ ಪ್ಲಾನ್ ರೆಡಿ ಮಾಡಿಟ್ಕೊಂಡಿದೆ. ಬಂಗಾಳದಲ್ಲಿ ಸುಮಾರು ಲಕ್ಷಾಂತರ ಜನರು ಈ ಹೊಸ ನೀತಿಯಿಂದಾಗಿ ಸಂಕಷ್ಟಕ್ಕೊಳಗಾಗಬಹುದು. ಗಡಿಯಲ್ಲಿ ಬಿಎಸ್ಎಫ್ ಮತ್ತು ಪೊಲೀಸರ ನಡುವಿನ ಸಮನ್ವಯತೆ ಹೇಗಿರುತ್ತೆ ಅನ್ನೋದರ ಮೇಲೆ ಈ ಆಪರೇಷನ್ನ ಗೆಲುವು ನಿಂತಿದೆ. ಬಂಗಾಳ ಈಗ ಅಕ್ರಮ ವಲಸಿಗರಿಗೆ ನರಕವಾಗುತ್ತಾ ಅಥವಾ ದೇಶದ ಭದ್ರತೆಗೆ ಮಾದರಿಯಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಸ್ನೇಹಿತರೆ, ಇಲ್ಲಿ ನಾವು ಕಾನೂನಿನ ಒಂದು ಸಂಕೀರ್ಣ ಜಾಲವನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳಲು ಇದ್ದಿದ್ದು ಫಾರಿನರ್ಸ್ ಆಕ್ಟ್ 1946. ಈ ಕಾನೂನು ಏನು ಹೇಳುತ್ತೆ ಗೊತ್ತಾ? ಯಾರೇ ಅಕ್ರಮವಾಗಿ ನುಸುಳಿದ್ರೂ ಅವರನ್ನ ಮೊದಲು ಬಂಧಿಸಬೇಕು. ನಂತರ 24 ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಅಲ್ಲಿ ವಿಚಾರಣೆ ನಡೆದು ಅವರು ಅಪರಾಧಿ ಅಂತ ಸಾಬೀತಾದ ಮೇಲೆ ಅವರಿಗೆ 2 ರಿಂದ 8 ವರ್ಷಗಳವರೆಗೆ ಜೈಲು ಶಿಕ್ಷೆಯಾಗುತ್ತೆ. ಆ ಶಿಕ್ಷೆ ಮುಗಿದ ಮೇಲೆ ಅವರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಡಲಾಗುತ್ತೆ. ಆದರೆ ಸುವೇಂದು ಅಧಿಕಾರಿಯವರ ಈ ಹೊಸ ಆದೇಶ ಈ ಇಡೀ ಪ್ರಕ್ರಿಯೆಯನ್ನೇ ಬೈಪಾಸ್ ಮಾಡ್ತಿದೆ. ಇದಕ್ಕೆ ಅವರು ಬಳಸ್ಕೊಳ್ತಿರುವ ಅಸ್ತ್ರ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಆಕ್ಟ್ 2025. ನಾವು ಮೊದಲೇ ಹೇಳಿದಂತೆ ಏಪ್ರಿಲ್ 2025ರಲ್ಲಿ ಸಂಸತ್ನಲ್ಲಿ ಪಾಸಾದ ಈ ಕಾನೂನು ಇಮಿಗ್ರೇಷನ್ ಮ್ಯಾನೇಜ್ಮೆಂಟ್ಗೆ ಒಂದು ಆಧುನಿಕ ಚೌಕಟ್ಟನ್ನು ನೀಡುತ್ತೆ. ಸುವೇಂದು ಅಧಿಕಾರಿ ಹೇಳ್ತಿರೋದೇನಪ್ಪಾ ಅಂದರೆ, ಕೇಂದ್ರ ಸರ್ಕಾರ ಮೇ 14, 2025ರಂದೇ ನಮಗೆ ಸ್ಪಷ್ಟ ಆದೇಶ ಕೊಟ್ಟಿದೆ. ಈ ನುಸುಳುಕೋರರನ್ನ ಗುರುತಿಸಿ ನೇರವಾಗಿ ಬಿಎಸ್ಎಫ್ಗೆ ಒಪ್ಪಿಸಿ ಅಂತ. ಆದರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಇರೋದು, ಪೊಲೀಸರು ಒಬ್ಬ ವ್ಯಕ್ತಿ ನುಸುಳುಕೋರ ಹೌದೋ ಅಲ್ವೋ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ಬಂಗಾಳದ ಪೊಲೀಸ್ ಅಧಿಕಾರಿಗಳೇ ಹೇಳ್ತಿರುವ ಹಾಗೆ ಯಾರು ಇಲ್ಲಿ ಅಕ್ರಮವಾಗಿ ಉಳಿದುಕೊಂಡಿದ್ದಾರೆ ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡಬೇಕೇ ಹೊರತು ಪೊಲೀಸರಲ್ಲ. ಹೀಗಿರುವಾಗ ಸೀದಾ ಬಿಎಸ್ಎಫ್ಗೆ ಒಪ್ಪಿಸೋದು ಸಂವಿಧಾನ ಬದ್ಧವೇ ಅನ್ನುವ ಚರ್ಚೆ ಕೂಡ ಈಗ ಶುರುವಾಗಿದೆ. ಈ ಕಥೆಯಲ್ಲಿ ನಾವು ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರನ್ನ ಮರೆಯುವ ಹಾಗಿಲ್ಲ. ಯಾಕಂದ್ರೆ ಈ ಪುಷ್ ಬ್ಯಾಕ್ ತಂತ್ರದ ಅಸಲಿ ರೂವಾರಿ ಅವರೇ. ಇತ್ತೀಚೆಗೆ ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣ ವಚನ ಸ್ವೀಕರಿಸಿದಾಗ ಸುವೇಂದು ಅಧಿಕಾರಿ ಅಲ್ಲಿ ಹಾಜರಿದ್ರು. ಆ ಫೋಟೋ ಶೇರ್ ಮಾಡಿ ಹಿಮಂತ ಬಿಸ್ವಾ ಶರ್ಮಾ ಒಂದು ಮಾತು ಬರೆದಿದ್ರು, ಬ್ಯಾಡ್ ಡೇಸ್ ಫಾರ್ ಯು ನೋ ಹೂ. ಅಂದ್ರೆ ಕೆಟ್ಟ ದಿನಗಳು ಶುರುವಾಗಿದೆ. ಅದು ಯಾರಿಗೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಯಾರ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅಸ್ಸಾಂನಲ್ಲಿ ಈಗಾಗಲೇ 100 ಜನರನ್ನ ಈ ರೀತಿ ವಾಪಸ್ ಕಳಿಸಲಾಗಿದೆ. ಅಲ್ಲಿ ಕೂಡ ಕೋರ್ಟ್ ಕೇಸ್ಗಳು ನಡೀತಾ ಇದೆ. ಆದರೆ ಹಿಮಂತ ಬಿಸ್ವಾ ಶರ್ಮಾ ವಾದ ಏನಂದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಇಮಿಗ್ರೆಂಟ್ಸ್ ಆಕ್ಟ್ 1950ರ ಅನ್ವಯ ಜಿಲ್ಲಾಧಿಕಾರಿಗಳು ಫಾರಿನರ್ಸ್ ಟ್ರಿಬ್ಯುನಲ್ ಕಾಯುವ ಅಗತ್ಯವಿಲ್ಲದೆ ಕ್ರಮ ತೆಗೆದುಕೊಳ್ಳಬಹುದು ಅಂತ. ಈಗ ಇದೇ ಮಾಡೆಲ್ ಬಂಗಾಳದಲ್ಲೂ ಜಾರಿಗೆ ಬರ್ತಿದೆ. ಅಸ್ಸಾಂ ಮತ್ತು ಬಂಗಾಳದ ಈ ಡಬಲ್ ಇಂಜಿನ್ ಅಟ್ಯಾಕ್ ನುಸುಳುಕೋರರ ನಿದ್ದೆಗೆಡಿಸಿದೆ. ಸ್ನೇಹಿತರೆ, ಕೊನೆಯದಾಗಿ ದೇಶದ ಭದ್ರತೆ ಅನ್ನೋದು ಯಾವುದೇ ರಾಜಕೀಯ ಪಕ್ಷಕ್ಕಿಂತ ಮಿಗಿಲಾದದ್ದು. ಅಕ್ರಮವಾಗಿ ನುಸುಳಿ ಒಂದು ದೇಶದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದು ಮತ್ತು ಭದ್ರತೆಗೆ ಸವಾಲಾಗೋದು ನಿಜಕ್ಕೂ ಗಂಭೀರ ವಿಷಯ. ಸುವೇಂದು ಅಧಿಕಾರಿಯವರ ಈ ನಿರ್ಧಾರ ಕಾನೂನುಬದ್ಧವಾಗಿ ಹೇಗೆ ನಿಲ್ಲುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ನುಸುಳುಕೋರರಲ್ಲಿ ಭಯ ಹುಟ್ಟಿಸೋದಂತೂ ಗ್ಯಾರಂಟಿ. ದೇಶ ಮೊದಲು ಅನ್ನುವ ಮಂತ್ರ ಬಂಗಾಳದ ಮೂಲೆ ಮೂಲೆಯಲ್ಲೂ ಈಗ ಕೇಳಿ ಬರ್ತಿದೆ. ಅಕ್ರಮವಾಗಿ ಬಂದವರಿಗೆ ಅನ್ನ ಹಾಕಿ ಆಚೆ ಕಳಿಸುವ ಈ ವಿಶಿಷ್ಟ ಪ್ಲಾನ್ ಯಶಸ್ವಿಯಾಗುತ್ತಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.